ನಿಮ್ಮ ಮನೆಯಲ್ಲಿ ಹೆಣ್ಣು ಮಗಳ ಜನನ ಆಗಿದೆಯಾ? ನಿಮಗೆ ಪುಟ್ಟ ಹೆಣ್ಣು ಮಗಳು ಇದ್ದಾಳ, ಅವಳಿಗೆ ಅವಳ ಭವಿಷ್ಯಕ್ಕೋಸ್ಕರ ನೀವೇನಾದರೂ ಹಣನ ಕೂಡಿಡಬೇಕು ಅಂತ ಇದ್ದೀರಾ? ಅವಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ಬೇಕು, ಇಲ್ಲ ಅವಳ ಮದುವೆನ ಅದ್ಧೂರಿಯಾಗಿ ಮಾಡಬೇಕು, ಅದಕ್ಕೋಸ್ಕರ ಹಣನ ಕೂಡಿಡಬೇಕು ಅಂತ ಇದ್ದೀರಾ? ಅದಕ್ಕೆಲ್ಲ ಸರ್ಕಾರನೇ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಅದು ಯಾವುದು ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ. ಇದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇರುವಂತಹ ಯೋಜನೆ. ಸೊ ನಿಮಗೇನಾದರೂ ಹೆಣ್ಣು ಮಗಳು ಇದ್ದರೆ ಖಂಡಿತ ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅದರ ಕಂಪ್ಲೀಟ್ ಡೀಟೇಲ್ಸ್, ಸಂಪೂರ್ಣ ಮಾಹಿತಿ ಈ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅಂದ್ರೇನು ಅಂದರೆ, ಸುಕನ್ಯಾ ಸಮೃದ್ಧಿ ಯೋಜನೆನ SSY ಅಂತ ಕರೀತಾರೆ. ಈ ಯೋಜನೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರೋ ಅಂಥದ್ದು, ಮೋದಿಜಿಯವರು ಜಾರಿಗೊಳಿಸಿರೋ ಅಂಥದ್ದು. ಇದು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಹಣವನ್ನು ಕೂಡಿಡುವ ಸಲುವಾಗಿ ಇರೋವಂಥ ಯೋಜನೆ ಆಗಿರುತ್ತೆ. ಯಾಕೆಂದರೆ ಹಿಂದೆಲ್ಲ ಹೆಣ್ಣು ಭ್ರೂಣ ಹತ್ಯೆ ಅಥವಾ ಹೆಣ್ಣು ಮಕ್ಕಳು ಅಂತಂದರೆ ಕಡೆಗಣಿಸ್ತಾ ಇದ್ರು. ಅದನ್ನು ನಿಲ್ಲಿಸಬೇಕು, ಅವರ ಭವಿಷ್ಯ ಉಜ್ವಲವಾಗಿರಬೇಕು ಅನ್ನೋ ಒಂದು ನಿಟ್ಟಿನಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು. ಈ ಯೋಜನೆಯನ್ನು ಯಾರು ಉಪಯೋಗಿಸ್ಕೊಳ್ಬೋದು, ಯಾರು ಮಾಡಿಸ್ಬೋದು ಈ ಅಕೌಂಟ್ನ ಅಂತ ಅಂದರೆ, ಯಾರ ಮನೆಯಲ್ಲಿ ಹೆಣ್ಣು ಮಗು ಜನನ ಆಗಿರುತ್ತೆ, ಆ ಹುಟ್ಟಿದ ದಿನದಿಂದ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಈ ಯೋಜನೆಯನ್ನು ಮಾಡಿಸ್ಬೋದು, ಅಕೌಂಟನ್ನು ಓಪನ್ ಮಾಡ್ಬೋದು. ಆ ಮಗುವಿನ ತಂದೆ ಅಥವಾ ತಾಯಿ ಅಥವಾ ಪೋಷಕರು ಯಾರಾದರೂ ಗಾರ್ಡಿಯನ್ ಇದ್ದರೆ ಅವರು ಅಕೌಂಟ್ನ ಓಪನ್ ಮಾಡ್ಬೋದು. ಒಂದು ಕುಟುಂಬಕ್ಕೆ ಎರಡು ಅಕೌಂಟನ್ನು ಓಪನ್ ಮಾಡ್ಬೋದು. ಓಕೆನಾ? ಈಗ ಮೊದಲನೇದು ಹೆಣ್ಣು ಮಗು ಆಗಿದ್ದರೆ ಆ ಮಗುವಿಗೆ ಒಂದು ಅಕೌಂಟು, ಎರಡನೇದು ಹೆಣ್ಣು ಮಗು ಆದರೆ ಆ ಮಗುವಿಗೆ ಒಂದು ಅಕೌಂಟು. ಅಕಸ್ಮಾತ್ ಎರಡನೇ ಸರಿ ಅವಳಿ ಜವಳಿ ಆಗಿತ್ತು ಅಂತಂದರೆ ಆ 3 ಮಕ್ಕಳಿಗೆ ನೀವು ಈ ಯೋಜನೆಯನ್ನು ಮಾಡಿಸ್ಬೋದು, ಅಕೌಂಟನ್ನು ಓಪನ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿಗೆ ಮಾಡಿಸೋದಕ್ಕೆ ಆಗೋದಿಲ್ಲ. ಓಕೆನಾ? ಈ ಯೋಜನೆಯನ್ನು ಎಲ್ಲಿ ನಾವು ಬಳಸ್ಕೊಳ್ಬೋದು, ಎಲ್ಲಿ ಅಕೌಂಟ್ನ ಓಪನ್ ಮಾಡ್ಬೋದು ಅಂತ ಅಂದರೆ, ಯಾರ್ಯಾರು ಅಕೌಂಟ್ನ ಓಪನ್ ಮಾಡಬೇಕು ಅಂತ ಇದ್ದೀರಾ, ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗಳಲ್ಲಿ ನೀವು ಅಕೌಂಟ್ನ ಓಪನ್ ಮಾಡ್ಬೋದು. ಪೋಸ್ಟ್ ಆಫೀಸಲ್ಲಿ ಮಾಡ್ಬೋದು, ಹಾಗೆಯೇ ಬ್ಯಾಂಕ್ಗಳಲ್ಲಿ ಕೂಡ ಮಾಡ್ಬೋದು. SBI, ಕೆನರಾ ಬ್ಯಾಂಕ್, ಈ ಥರ ಸರ್ಕಾರಿ ಬ್ಯಾಂಕ್ಗಳಲ್ಲಿ ನೀವು ಮಾಡ್ಕೊಳ್ಳಿ. ಕೆಲವೊಂದು ಪ್ರೈವೇಟ್ ಬ್ಯಾಂಕಲ್ಲೂ ಕೂಡ ನೀವು ಓಪನ್ ಮಾಡ್ಬೋದು. ಅಂದರೆ SSY ಯೋಜನೆ ಎಲ್ಲೆಲ್ಲಿ ಸಿಗುತ್ತೆ ನಿಮಗೆ ಅಲ್ಲಿ ಮಾಡಿಸ್ಬೋದು. ಆದರೆ ತುಂಬ ಸೆಕ್ಯೂರ್ ಇರಬೇಕು ಅಂತ ಅಂದರೆ ಪೋಸ್ಟ್ ಆಫೀಸಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಮಾಡಿಸಿ. ಸರ್ಕಾರಿ ಬ್ಯಾಂಕ್ಗಳಲ್ಲಿ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಮಾಡಿಸಿದ್ರೆ ಉತ್ತಮ. ಯಾಕೆ ಅಂತಂದರೆ ಹೋಗೋದು ಬರೋದು ಕಾಯೋದು ಅದೆಲ್ಲ ಕಡಿಮೆ ಇರುತ್ತೆ. ಹಾಗಾಗಿ ಪೋಸ್ಟ್ ಆಫೀಸಲ್ಲೇ ಮಾಡಿಸಿ. ಓಕೆನಾ? ನೆಕ್ಸ್ಟು, ಈ ಸುಕನ್ಯಾ ಸಮೃದ್ಧಿ ಯೋಜನೆಗೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟನ್ನು ಕಟ್ಟಬೇಕು ಅಂತ ಅಂದರೆ, ಇದು ಎಷ್ಟು ಸುಲಭವಾಗಿರೋವಂಥ ಯೋಜನೆ ಅಂತ ಅಂದರೆ, ಪ್ರತಿಯೊಬ್ಬ ಬಡ ಕುಟುಂಬ ಏನಿರುತ್ತೆ ಅವರು ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ಲ ಅಂತ ಅಂದರೆ ಕನಿಷ್ಠ ನೀವು 250 ರೂಪಾಯಿ ವರ್ಷಕ್ಕೆ, ತಿಂಗಳಿಗೆ ಅಲ್ಲ, 250 ರೂಪಾಯಿ ವರ್ಷಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು. 250 ರೂಪಾಯಿಂದ ಹಿಡಿದು ಗರಿಷ್ಠ ಅಂದರೆ ಮ್ಯಾಕ್ಸಿಮಮ್ 1.5 ಲಕ್ಷ ವರ್ಷಕ್ಕೆ ನೀವು ಕಟ್ಬೋದು. ನೀವು 250 ರೂಪಾಯಿ ಕಟ್ಬೋದು, 1000 ರೂಪಾಯಿ ಕಟ್ಬೋದು, 5,000, 10,000, ಈ ಥರ 250 ರೂಪಾಯಿಯಿಂದ ಹಿಡಿದು 1.5 ಲಕ್ಷದವರೆಗೂ ಕೂಡ ನೀವು ಕಟ್ಬೋದು. ನೆಕ್ಸ್ಟು, ಈಗ ಈ ಒಂದು ಅಮೌಂಟ್ ಏನು ಇವತ್ತು ಓಪನ್ ಮಾಡಿದ್ದೀರ ಅಕೌಂಟ್ನ ಅಂತಂದರೆ, ಓಪನ್ ಮಾಡಿದ್ದಿಂದ 15 ವರ್ಷಗಳ ಕಾಲ ನೀವು ದುಡ್ಡನ್ನು ಕಟ್ಟಬೇಕಾಗತ್ತೆ. 15 ವರ್ಷ ಆದಮೇಲೆ 21 ವರ್ಷಕ್ಕೆ ನಿಮ್ಮ ಒಂದು ಹಣ ಮೆಚೂರ್ ಆಗುತ್ತೆ. ನಿಮ್ಮ ಮಗಳಿಗೆ 21 ವರ್ಷ ಆದಮೇಲೆ ಅದು ಮೆಚುರಿಟಿ ಆಗುತ್ತೆ. ಮೆಚುರಿಟಿ ಪೀರಿಯಡು 21 ವರ್ಷ. ಇದಿಷ್ಟು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು, ಬಡ್ಡಿ ಎಷ್ಟು ಕೊಡ್ತಾರೆ ಅಂತ ಅಂದರೆ, ಬಡ್ಡಿ ಸದ್ಯಕ್ಕೆ 2026ಕ್ಕೆ 8.2% ಇದೆ, 8.2%. ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತಿರಲ್ಲ ಬ್ಯಾಂಕ್ಗಳಲ್ಲಿ, ಅದಕ್ಕಿಂತ ಜಾಸ್ತಿ ಇಂಟ್ರೆಸ್ಟು ನಿಮಗೆ ಇಲ್ಲಿ ಸಿಗುತ್ತೆ.
ಹಾಗೆಯೇ ನೀವು ಲಾಂಗ್ ಟರ್ಮಲ್ಲಿ ಏನಾದರೂ ಹಣನ ಸೇವ್ ಮಾಡಬೇಕು ಅಂತ ಇದ್ದರೆ ಇದು ಒಂದು ಒಳ್ಳೆಯ ಯೋಜನೆ. ಹಿಂದೆ ಮುಂದೆ ನೋಡದೆ ಈ ಒಂದು ಅಕೌಂಟ್ನ ಓಪನ್ ಮಾಡಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ 15 ವರ್ಷ ಕಟ್ಟಬೇಕು ಅಂತ ನಾನು ಹೇಳಿದೆ. ಹಾಗಾದರೆ ಈ ವರ್ಷ ನಾನೊಂದು 5,000 ಕಟ್ಟಿದ್ದೀನಿ, ನೆಕ್ಸ್ಟ್ ವರ್ಷವೂ 5,000 ಕಟ್ತೀನಿ, 3ನೇ ವರ್ಷ ನನಗೆ ಕಟ್ಟೋದಕ್ಕಾಗ್ತಾಯಿಲ್ಲ. ಆಗ ನಾವೇನು ಮಾಡಬೇಕು ಅಂತ ಅಂದರೆ, 4ನೇ ವರ್ಷ ಮತ್ತೆ ಕಟ್ಟಬೇಕು ನೀವು ಅಂತ ಅಂದರೆ 50 ರೂಪಾಯಿ ಅಷ್ಟೇ ಫೈನು. 50 ರೂಪಾಯಿ ಸೇರಿಸಿ 5,050 ರೂಪಾಯಿ ಕಟ್ಕೊಂಡು ನೀವು ಈ ಯೋಜನೆಯನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು. ಈ ರೀತಿಯಾಗಿ ಇರುತ್ತೆ. ಸೊ 1 ವರ್ಷ ಕಟ್ಟದೇ ಹೋದ್ರೂ ಕೂಡ ನಡೆಯುತ್ತೆ. ಹಾಗಾದರೆ ವರ್ಷಕ್ಕೆ ಒಂದೇ ಸರ್ತಿ ಕಟ್ಟಬೇಕಂತಂದರೆ ಇಲ್ಲ, ನೀವು ತಿಂಗಳ ಕಟ್ತೀನಿ, ನಾನು ಮಂತ್ ವೈಸ್ ಕಟ್ತೀನಿ ಅಂತಂದ್ರೂ ಕೂಡ ಕಟ್ಕೊಳ್ಬೋದು. ಅದಕ್ಕೂ ಕೂಡ ಈ ಯೋಜನೆಯಲ್ಲಿ ಅವಕಾಶ ಇದೆ. ಸೊ ಇದಿಷ್ಟೂ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಇದರಲ್ಲಿ ಇನ್ನೊಂದು ಬೆನಿಫಿಟ್ ಇದೆ. ಏನು ಅಂತಂದರೆ, ಈಗ ಬೇರೆ LIC ಇದೆಲ್ಲ ಮಾಡಿಸಿದ್ದೀರಾ ನೀವು ಅಂತ ಅಂದರೆ ಅದರಲ್ಲಿ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಟ್ಯಾಕ್ಸ್ ಕೂಡ ಕಟ್ಟಬೇಕಾಗುತ್ತೆ ನಾವು. ಆದರೆ ಇದು ಸರ್ಕಾರಿ ಯೋಜನೆ ಆಗಿರೋದ್ರಿಂದ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಟ್ಯಾಕ್ಸ್ ಫ್ರೀ, ನಿಮ್ಮ ಇಂಟ್ರೆಸ್ಟಿಗೂ ಕೂಡ ಟ್ಯಾಕ್ಸ್ ಇರೋದಿಲ್ಲ, ಮೆಚುರಿಟಿ ಅಮೌಂಟಿಗೂ ಕೂಡ ಟ್ಯಾಕ್ಸ್ ಇರೋದೇ ಇಲ್ಲ. ನೀವು ಎಷ್ಟು ಕಟ್ಟಿರ್ತೀರಾ ಅದಕ್ಕೆ ಇಂಟ್ರೆಸ್ಟ್ ಹಾಕ್ಬಿಟ್ಟು ಮೆಚುರಿಟಿ ಅಮೌಂಟ್ ಎಷ್ಟಿರುತ್ತೆ ಅದು ನಿಮ್ಮ ಕೈ ಸೇರುತ್ತೆ. ಆಯಿತು, ಈಗ ಟ್ಯಾಕ್ಸ್ ಫ್ರೀ ಆಯಿತು. ಹಾಗಾದರೆ ನಾವು ವಿತ್ಡ್ರಾ ಮಾಡಬೇಕು. ಯಾವಾಗ ವಿತ್ಡ್ರಾ ಮಾಡಬೇಕು ಅಂತಂದರೆ 21 ವರ್ಷ ಮೆಚುರಿಟಿ ಪೀರಿಯಡ್ ಅಂತ ಹೇಳಿದೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾ? ಇಲ್ಲ. ನಿಮ್ಮ ಮಗಳಿಗೆ 18 ವರ್ಷ ಆದಮೇಲೆ ಅಥವಾ SSLCನ ಪಾಸ್ ಮಾಡ್ಕೊಂಡಿದ್ದಾದಮೇಲೆ ಹೈಯರ್ ಎಜುಕೇಷನ್ಗೆ ನಿಮಗೆ ಅಮೌಂಟ್ ಬೇಕು ಅಂತ ಅಂದರೆ ನೀವು 50% ನೀವು ಕಟ್ಟಿರ್ತೀರಲ್ಲ 50% ಅಮೌಂಟ್ನ ನೀವು ವಿತ್ಡ್ರಾ ಮಾಡ್ಕೊಳ್ಬೋದು. ಅದಾದಮೇಲೆ 21 ವರ್ಷಕ್ಕೆ ಪೂರ್ತಿಯಾದಂತಹ ಹಣ ಬರುತ್ತೆ. ಈ ಒಂದು SSY ಯೋಜನೆಯನ್ನು ನೀವು ಓಪನ್ ಮಾಡಿದ್ದೀರಾ, ಅಕೌಂಟ್ನ ಓಪನ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ಇದು ಒಂದು ಸರ್ಕಾರಿ ಯೋಜನೆ ಆಗಿರೋದ್ರಿಂದ 100% ಸೇಫ್ ಆಗಿರುತ್ತೆ. ಆಮೇಲೆ ನಿಮ್ಮ ಮಗಳ ಭವಿಷ್ಯ ತುಂಬ ಸೆಕ್ಯೂರ್ ಆಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಅಕಸ್ಮಾತ್ ನಿಮಗೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಅವಳಿಗೆ ಬರುವಂತಹ ಅಮೌಂಟು ಬಂದೇ ಬರುತ್ತೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹೈ ರಿಟರ್ನ್ಸ್ ಸಿಗುತ್ತೆ, ಅಂದರೆ ನೀವು ಕಟ್ಟಿರೋದಕ್ಕಿಂತ ಹೆಚ್ಚಿನ ಮೊತ್ತ ನಿಮಗೆ ಸಿಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಹಾಗೆ ಇನ್ನೊಂದೇನು ಅಂತ ಅಂದರೆ, ನೀವು ಸ್ಮಾಲ್ ಇನ್ವೆಸ್ಟ್ಮೆಂಟ್ನ ಮಾಡಿದ್ರೆ ನಿಮಗೆ ಒಂದು ದೊಡ್ಡ ಮಟ್ಟದ ಬೆನಿಫಿಟ್ಟು ಈ ಒಂದು ಯೋಜನೆಯಲ್ಲಿ ಸಿಗತ್ತೆ. ಮತ್ತು ಈ 18 ವರ್ಷ ಆಗೋವರೆಗೂ ಕೂಡ ನಾವು ಬಿಡಿಸೋದಕ್ಕೆ ಆಗಲ್ವ. ಅಕಸ್ಮಾತ್ ನಮಗೆ ಎಮರ್ಜೆನ್ಸಿ ಬಂತು, ಯಾವುದೋ ಒಂದು ಆಪ್ರೇಷನ್ ಆಗಬೇಕು, ಏನೋ ಒಂದು ಸಮಸ್ಯೆ ಬಂತು, ಬಿಡಿಸೋದಕ್ಕೆ ಆಗಲ್ವ ಅಂತಂದರೆ ಅದಕ್ಕೂ ಕೂಡ ಖಂಡಿತ ಅವಕಾಶ ಇದೆ. ನಿಮ್ಮ ಈಗ ಯಾರ ಹೆಸರಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿಸಿರ್ತೀರ ಆ ಹೆಣ್ಣು ಮಗಳಿಗೆ ಯಾವುದಾದ್ರೂ ಎಮರ್ಜೆನ್ಸಿ ಆಯಿತು, ಡೇಂಜರಸ್ ಅಂತ ಆದಂತಹ ಆಪರೇಷನ್ ಅಥವಾ ಏನಾದರೂ ಕಾಯಿಲೆ ಬಂತು ಅಂತಂದರೆ ನೀವು ವಿತ್ಡ್ರಾ ಮಾಡ್ಕೊಳ್ಬೋದು. ಹಾಗೆ ಅವರ ತಂದೆಗೆ, ಈಗ ಅಕೌಂಟ್ ಓಪನ್ ಮಾಡಿಸಿರ್ತಾರಲ್ಲ ಅವರ ತಂದೆಗೆ ಏನಾದರೂ ಸೀರಿಯಸ್ ಆಗಿರೋ ಅಂತಹ ಡಿಸೀಸ್ ಬಂತು ಅಂತಂದರೆ ಆವಾಗಲೂ ಕೂಡ ನೀವು ವಿತ್ಡ್ರಾ ಮಾಡ್ಕೊಳ್ಬೋದು. ಅದೆಲ್ಲ ಡಾಕ್ಯುಮೆಂಟ್ಸ್ ಏನೇನಿರುತ್ತೆ ಅದನ್ನು ಕೊಟ್ಬಿಟ್ಟು ನೀವು ವಿತ್ಡ್ರಾ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡೋ ಅಂಥವ್ರನ್ನ ವಿಚಾರಿಸ್ಬಿಟ್ಟು ನಾನು ಈ ಮಾಹಿತಿನ ಕೊಡ್ತಾ ಇರೋದು. ನಾನಿಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ನೀವು 1 ವರ್ಷಕ್ಕೆ 250 ರೂಪಾಯಿ ಏನಾದರೂ ಅಮೌಂಟ್ ಕಟ್ಟಿದ್ದೀರಾ ಅಂತ ಅಂದರೆ ನಿಮಗೆ ಮೆಚುರಿಟಿ ಪೀರಿಯಡ್ ಆದಮೇಲೆ 11,546 ರೂಪಾಯಿ ಬರುತ್ತೆ. ಹಾಗೆ 10,000 ವರ್ಷಕ್ಕೆ ಕಟ್ಟಿದ್ದೀರಾ ಅಂತಂದರೆ 4,61,839 ರೂಪಾಯಿ. ಇಲ್ಲಿ ನೋಡಿ ಲೆಕ್ಕ ಹಾಕಿ, ನೀವು 10,000 ರೂಪಾಯಿಗೆ ವರ್ಷಕ್ಕೆ ಕಟ್ತಾ ಇದ್ದೀರಾ ಅಂತಂದರೆ 15 ವರ್ಷಕ್ಕೆ ಎಷ್ಟಾಗುತ್ತೆ? 1,50,000.
1.5 ಲಕ್ಷ ನೀವು ದುಡ್ಡನ್ನು ಕಟ್ಟಿರ್ತೀರ, ಆದರೆ ನಿಮಗೆ ಸಿಗೋವಂಥದ್ದು 4,61,839 ರೂಪಾಯಿ, ಅಂದರೆ ಡಬ್ಬಲ್ಗಿಂತೂ ಜಾಸ್ತಿ ಇರುತ್ತೆ. ಸೊ ಎಲ್ಲೆಲ್ಲೋ ದುಡ್ಡನ್ನು ಖರ್ಚು ಮಾಡ್ತೀವಿ, 10,000 ರೂಪಾಯಿ 5,000 ರೂಪಾಯಿ ಈ ಥರ ಹೋಗ್ತಾನೆ ಇರುತ್ತೆ. ಅಷ್ಟು ಆಗಲಿಲ್ವಾ, ಕಡಿಮೆ 250 ರೂಪಾಯಿಂದ ಸ್ಟಾರ್ಟಿಂಗ್ ಇರೋವಂಥದ್ದು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಇಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಮಗಳ ಭವಿಷ್ಯ ಉಜ್ವಲ ಆಗುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು 25,000 ಕಟ್ಟಿದ್ರೆ 11,54,596 ರೂಪಾಯಿ ಬರುತ್ತೆ. 50,000 ವರ್ಷಕ್ಕೆ ಕಟ್ಟಿದ್ದೀರಾ ಅಂತಂದರೆ 23,09,193 ರೂಪಾಯಿ ಬರುತ್ತೆ. 75,000 ನೀವು ವರ್ಷಕ್ಕೆ ಕಟ್ತೀರಾ ಅಂತಂದರೆ 34,63,789 ರೂಪಾಯಿ ಬರುತ್ತೆ. 1 ಲಕ್ಷ ಕಟ್ಟಿದ್ದೀರಾ ಅಂತಂದರೆ 46,18,385 ರೂಪಾಯಿ ಬರುತ್ತೆ. 1.25 ಲಕ್ಷ 1.25 ಲ್ಯಾಕ್ ಏನಾದರೂ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ 57,72,982 ರೂಪಾಯಿ ನಿಮಗೆ ಮೆಚುರಿಟಿ ಅಮೌಂಟು ಬರುತ್ತೆ. ಸೊ ಇಷ್ಟನ್ನು ಹೇಳಿದ ಮೇಲೂ ಕೂಡ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದು ನೀವು ಮಾಡಿಸ್ಲಿಲ್ಲ ಅಂತಂದರೆ ನಾನೇನು ಮಾಡೋದಕ್ಕಾಗಲ್ಲ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಏನಾದರೂ 10 ವರ್ಷದ ಒಳಗಡೆ ಇರೋವಂಥ ಹೆಣ್ಮಗಳಿದ್ದಾಳೆ ಅಂತಂದರೆ ಖಂಡಿತ ಇವತ್ತೇ ಹೋಗ್ಬಿಟ್ಟು SSY ಸುಕನ್ಯಾ ಸಮೃದ್ಧಿ ಯೋಜನೆನ ನೀವು ಓಪನ್ ಮಾಡಿಸಿ. ಇದು ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಿಸೋವಂಥದ್ದು. ಈ ವಿಡಿಯೋ ಏನಾದರೂ ನಿಮಗೆ ಉಪಯುಕ್ತ ಆಗಿದೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ವೀಡಿಯೋಸ್ ಅಷ್ಟೇ ನಮ್ಮ ಚಾನಲಲ್ಲಿ ಬರೋ ಅಂಥದ್ದು. ಈ ಒಂದು ಯೋಜನೆ ಇನ್ನಷ್ಟು ಪೋಸ್ಟ್ ಆಫೀಸ್ ಯೋಜನೆಗಳು ನಿಮಗೆ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅವ್ರನ್ನ ವಿಚಾರಿಸಿ, ಪೋಸ್ಟ್ ಆಫೀಸಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವ್ರನ್ನ ವಿಚಾರಿಸ್ಬಿಟ್ಟು ನಿಮಗೆ ಮಾಹಿತಿನ ಕೊಡ್ತೀನಿ. ನನ್ನ ಚಾನಲಲ್ಲಿ ಸುಮ್ಮನೆ ಮಾಹಿತಿಗಳು ಸಿಗೋದಿಲ್ಲ, ಓಕೆನಾ. ನಿಜವಾಗ್ಲೂ ಏನಾದರೂ ಅದರಲ್ಲಿ ಉಪಯೋಗ ಆಗೋ ಥರ ಇತ್ತು ಅಂತಂದ್ರೇ ನಾನು ವಿಡಿಯೋ ಮಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.